ಸರ್, ಇವತ್ತು ನಾವು ಯಾತಕ್ಕಾಗಿ ಹೋರಾಟ ಮಾಡ್ತಿದ್ದೀವಿ ಅಂದರೆ ನಮಗೆ ನ್ಯಾಯ ಬೇಕು. ಏನಕ್ಕೆ ನ್ಯಾಯ ಅಂತಂದು ಎಲ್ಲ ಪೂರ್ತಿ ವಿವರವಾಗಿ ಹೇಳ್ತಿದ್ದೀವಿ. ನಾವು ಕಾಕಿ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ. ನಾವೊಬ್ಬರು ಆಟೋ ಡ್ರೈವರ್ಗಳು. ನಾವು ಯಾರು ತಲೆ ಹೊಡೆಯೋರಲ್ಲ, ತಲೆ ಹೊಡೆಯೋರಲ್ಲ, ದರೋಡೆ ಮಾಡೋರಲ್ಲ, ಕಳ್ತನ ಮಾಡೋರಲ್ಲ, ರೇಪ್ ಮಾಡೋರಲ್ಲ. ನಾವು ಸಮಾಜ ಸೇವಕರು. 4 ಜನ ನಿಯತ್ನಾಗ 10 ರೂಪಾಯಿಗೋಸ್ಕರ ನಿಯತ್ನ ದುಡಿಯೋರು ನಾವು. ಸೊ ಇದ್ದರು ಇರ್ಬೇಕಾದ್ರೆ ನಿನ್ನೆ ನಮ್ಮ ಚಿತ್ರದುರ್ಗದಲ್ಲಿ ಆಗಬಾರ್ದಂತಹ ದೊಡ್ಡ ಘೋರ ಘಟನೆ ನಡೆದಿದೆ. ಒಂದೇ ರೀಸನ್ನು, ಟ್ರಾಫಿಕ್ ರೂಲ್ಸ್ನ ಪಾಲಿಕೆ ಮಾಡಿಲ್ಲ ಅಂತ ಒಂದೇ ಒಂದು ಚಿಕ್ಕ ರೀಸನ್ ಇಟ್ಕೊಂಡು ಒಬ್ಬ ಟ್ರಾಫಿಕ್ ಪೊಲೀಸ್ ಪಿಸಿಗಳು ಒಬ್ಬ ಅಮಾಯಕ ಆಟೋ ಡ್ರೈವರ್ನ ಮನಸ್ಸೋ ಇಚ್ಛೆ ಬಂದಂಗೆ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಅವನ್ನ ನಡಾರ ದಾರಿ ನಮ್ಮ ಚಿತ್ರದುರ್ಗದ ಇದು ಸೆಂಟ್ರಲ್ ಸರ್ಕಲ್ ಗಾಂಧಿ ವೃತ್ತದಲ್ಲಿ ಅಲ್ಪಟ್ ನಿಲ್ಕೊಂಡು ಎಳೆದಾಡಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವನ್ನ ಮನಸ್ಸೋ ಇಚ್ಛೆ ಭಾವನ್ನ ಇದನ್ನು ಮಾಡಿ ತುಂಬ ಅಂದರೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ತೊಂದರೆ ಕೊಟ್ಬಿಟ್ಟು ಅವನ್ನ ದೈಹಿಕವಾಗಿ ಮಾನಸಿಕವಾಗಿ ತುಂಬ ಕುಗ್ಗತರ ಮಾಡಿದ್ದಾರೆ. ಕುಗ್ಗತರ ಮಾಡಿ ಅವ್ನು ದುಡ್ಕೊಂಡು ತಿನ್ನೋಕ್ಕಿದ್ದು ಒಂದೇ ಒಂದು ಆಟೋನ ತಗೊಂಡೋಗಿ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಅವ್ನು ಎಷ್ಟೇ ಖಾಲಿ ಬಿದ್ದು ಅವ್ರಿಗೆ ತಪ್ಪಾಯ್ತು ಸರ್ ಅಂತಂದು ಹೇಳಿ ಇನ್ನೊಂದ್ಸರಿ ಮಾಡಲ್ಲ ಅಂತ ಎಷ್ಟೇ ಮನವಿ ಮಾಡಿದ್ರು ಅದನ್ನ ತಿರಸ್ಕಾರ ಮಾಡಿ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕ್ಕೊಂಡಿದ್ದಾರೆ. ಅಲ್ಲಿ ಅವನಿಗೆ ಯಾವುದೇ ಎಷ್ಟೇ ಅವನು ಕೇಳ್ಕೊಂಡ್ರೆ ಏನೂ ಸಮಾಧಾನ ಮಾಡಿಲ್ಲ. ಅದು ಯಾವುದೋ ಒಂದು ಪರಿಹಾರನೂ ಕೊಟ್ಟಿಲ್ಲ. ಅವ್ನು ಅಲ್ಲಿದ್ದ ಖಾಲಿ ಬಂದು ಬರ್ತಾ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ತಗೊಂಡು ಬಂದು ಇದೇ ಗಾಂಧಿ ವೃತ್ತದಲ್ಲಿ ಅವನ ಆಟೋ ಎಲ್ಲಿದ್ದ ತಗೊಂಡೋಗಿದ್ರು ಅದೇ ಜಾಗಕ್ಕೆ ಬಂದು ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಅವನು ಸಾಯ ಅಂತ ನಿರ್ಧಾರ ಮಾಡಿದ್ದಾನೆ. ಅಂದರೆ ಇವರು ಎಷ್ಟು ಅವನಿಗೆ ನೋವು ಕೊಟ್ಟಿರಬೇಡ, ಎಷ್ಟು ಚಿತ್ರ ಹಿಂಸೆ ಮಾಡಿರಬೇಡ. ಇಂಥ ಘಟನೆ ನಿನ್ನೆ ಚಿತ್ರದುರ್ಗದಲ್ಲಿ ನಡೆದಿದ್ದಾದಮೇಲೆ ನಮ್ಮ ಆಟೋ ಡ್ರೈವರ್ಗಳಿಗೆಲ್ಲ ಗೊತ್ತಾಯಿತು. ಆಟೋ ಯೂನಿಯನ್ನಿಂದ ಬಂದು ರಾತ್ರಿ 2 ಗಂಟೆ ತನಕ ಹೋರಾಟ ಮಾಡಿದ್ದೀವಿ. SP ಸಾಹೇಬ್ರ ಹತ್ರ ಹೋಗಿದ್ದೀವಿ. ಸ್ಟೇಷನ್ನಾಗ ಒಳಗೆ ಕೂರಿಸ್ಕೊಂಡಿದ್ದಾರೆ. ನಮಗೆ ಕಂಪ್ಲೇಂಟ್ ಕೊಡೋದಕ್ಕೆ ಒಂದೇ ಒಂದು ಬಿಳಿ ಹಾಳೆ ಸಮೇತ ಕೊಟ್ಟಿಲ್ಲ. ರಾತ್ರಿ 2 ಗಂಟೆ ತನಕ ಅಲ್ಲಿದ್ದೀವಿ, ಹೋರಾಟ ಮಾಡಿದ್ದೀವಿ. ಇಲ್ಲಿದ್ದ ನಾವು ಸರ್ಕಲ್ನಾಗ ಹೋರಾಟ ಮಾಡೋರನ್ನ ನಾವೆಲ್ಲದಕ್ಕೂ ನೀವು ಸಹಕಾರ ಮಾಡ್ತೀವಿ ಅಂತ ಸ್ಟೇಷನ್ ಹತ್ರ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋದಾದ್ಮೇಲೆ ಯಾವುದೇ ವಿಧವಾದ ನಮಗೆ ಅಲ್ಲಿ ಹೇಳಿದರು, ಇಲ್ಲ ನಾಳೆ ಎಲ್ಲ ನೀವು ಮೀಟಿಂಗ್ ಕರೆಯೋಣ, ಮಾಡೋಣ, ನೋಡೋಣ ಅಂತಂದರು. ನಮಗಿರೋದು ಒಂದೇ ಸರ್, ಯಾವೊಬ್ಬ ಅಧಿಕಾರಿ ಅವನ್ನ ಹಲ್ಲೆ ಮಾಡಿ ಅವನ್ನ ಸಾಯೋವನ್ನು ಆತ್ಮಹತ್ಯೆ ಮಾಡೋದಕ್ಕೆ ಪ್ರಚೋದನೆ ಮಾಡಿದಾರೋ ಆ ವ್ಯಕ್ತಿನ ಒಬ್ಬರೋ ಇಬ್ಬರೋ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅವ್ರನ್ನ ಕೆಲಸದಿಂದ ತೆಗಿಬೇಕು. ಅವನೇನು ಹುಡುಗ ಇದ್ದಾನೋ ಅವನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಪರಿಹಾರ ಸಿಗಬೇಕು. ಇವತ್ತೇನು ನಡೆದಿದೆಯೋ ಇದು ನಮ್ಮ ಚಿತ್ರದುರ್ಗ ನಗರದಲ್ಲಿ ಒಂದೇ ಅಲ್ಲ, ಕರ್ನಾಟಕದಲ್ಲಿ ದೇಶದ ಯಾವುದೇ ಮೂಲೆಯಲ್ಲಿರೋ ನಮ್ಮ ಸಹೋದರರಿಗೆ ಈ ಥರದ್ದು ಯಾವುದೇ ಅನ್ಯಾಯ ಆಗಬಾರ್ದು. ದಯವಿಟ್ಟು ಇದನ್ನ ಎಲ್ಲ ನೋಡ್ತಿರ್ತಕ್ಕಂಥ ಎಲ್ಲ ಇಲಾಖೆಗಳು ಕೇಸ್ ಹಾಕಂಗಿಲ್ಲ. ದಯವಿಟ್ಟು ಇದನ್ನ ದೊಡ್ಡ ನನ್ನ ಹೆಸರು ಸಂತೋಷ್ ಅಂತಂದು ಎಲ್ಲರಿಗೂ ಒಳ್ಳೇದಾಗ್ತದೆ.